ಶಾರ್ಟ್ ಫಿಲ್ಮ್ಸ್ ಮಾಡೋ ಪ್ರತಿ ತಂಡನೂ ಹೇಳೋ ಮಾತು ಆದಷ್ಟು ಬೇಗ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ. ಆದ್ರೆ ಅದರಲ್ಲಿ ಸಕ್ಸಸ್ಫುಲ್ ಆಗಿ ಸಿನಿಮಾ ಮಾಡೋದಕ್ಕಾಗೋದು ಬೆರಳೆಣಿಕೆಯಷ್ಟು ತಂಡಗಳಿಗೆ ಮಾತ್ರ. ಅದೇ ನಿಟ್ಟಿನಲ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ದಂತಹ ತುಳುನಾಡಿನ ಒಂದು ತಂಡ ಸುಮಾರು ವರ್ಷಗಳ ಕಾಲ ಕನಸು ಕಟ್ಕೊಂಡು ಕತೆ ಬರೆದು ಅದನ್ನ ಫೈನಲಿ ತೆರೆ ಮೇಲೆ ತಂದಿದ್ದಾರೆ. ಆ ಸಿನಿಮಾನೇ ಪ್ರತ್ಯರ್ಥ. ಇದು ಅರ್ಜುನ್ ಕಾಮತ್ ಅವರು ಬರೆದು ನಿರ್ದೇಶನ ಮಾಡಿರುವಂತಹ ಸಿನಿಮಾ. ಸುಮಾರಷ್ಟು ಸ್ನೇಹಿತರು ಸೇರ್ಕೊಂಡು ತಯಾರು ಮಾಡಿರುವಂತಹ ಸಿನಿಮಾ ಇದು. ಬನ್ನಿ ಹಾಗಿದ್ರೆ ಸಿನಿಮಾ ಹೇಗಿದೆ, ಏನಿಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಎಲ್ಲವನ್ನ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಅರ್ಜುನ್ ಕಾಮತ್ ಅವರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಕತೆ ಇಂಟ್ರೆಸ್ಟಿಂಗ್ ಆಗಿದೆ ಅಂಡ್ ಅದರಲ್ಲಿ ಲವ್, ಆಕ್ಷನ್, ವಯೋಲೆನ್ಸ್ ಅಂಡ್ ಕ್ರೈಮ್ ಎಲ್ಲಾ ಎಲಿಮೆಂಟ್ಸ್ ಗಳನ್ನ ಸ್ಟಫ್ ಮಾಡಿ ಒಂದು ಒಳ್ಳೆ ಅಟೆಂಪ್ಟ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಮೇನ್ ಲೀಡ್ ಆಗಿ ಆಕ್ಟ್ ಮಾಡಿರುವಂತಹ ರಾಮನಾಥ್ ಶಾನ್ಭಾಗ್ ಈ ಸಿನಿಮಾಗೆ ರೈಟರ್ ಆಗಿ ಕೂಡ ವರ್ಕ್ ಮಾಡಿದ್ದಾರೆ, ವಿಚ್ ಇಸ್ ಇಂಪ್ರೆಸಿವ್. ಈ ಸಿನಿಮಾನ ರಿವರ್ಸ್ ಆರ್ಡರ್ ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ ನಲ್ಲಿ ಸ್ಟಿಚ್ ಮಾಡಿದ್ದಾರೆ. ಅದು ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಅನ್ನ ತುಂಬಾ ಎಂಗೇಜಿಂಗ್ ಆಗಿ ಇಟ್ಟಿದೆ. ಇದು ಥ್ರಿಲ್ಲರ್ ಸಿನಿಮಾಗಳಿಗೆ ಒಳ್ಳೆ ಪಾಸಿಟಿವ್ ಪಾಯಿಂಟ್. ಈ ಕತೆ ಶುರುವಾಗೋದು ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸಿಂದ. ಆ ವಿಕ್ಟಿಮ್ ಯಾರು, ಅವನಿಗೆ ಹಲ್ಲೆ ಮಾಡಿದವ್ರು ಯಾರು, ಫೈನಲಿ ಆ ಕೇಸು ಹೋಗ್ತಾ ಹೋಗ್ತಾ ಯಾವ ದಿಕ್ಕನ್ನ ತಗೊಳುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್ ಲೈನ್. ಆಗ್ಲೇ ಹೇಳ್ದಾಗೆ ಪ್ಲಾಟ್ ಲೈನ್ ಇಂಟ್ರೆಸ್ಟಿಂಗ್ ಆಗಿದೆ. ಎಕ್ಸಿಕ್ಯೂಷನ್ ವೈಸ್ ಚೆನ್ನಾಗಿದ್ರು ಬಡ್ಜೆಟ್ ಕಾನ್ಸ್ಟೆಂಟ್ಸ್ ಇಂದ ಸಿನಿಮಾದ ಪ್ರೊಡಕ್ಷನ್ ಕ್ವಾಲಿಟಿಲಿ ಆಗಿರುವಂತಹ ಕಾಂಪ್ರಮೈಸಸ್ ಸಿನಿಮಾದಲ್ಲಿ ಕಾಣುತ್ತೆ. ಅಂಡ್ ಸಿನಿಮಾದ ಕ್ವಾಲಿಟಿಗೆ ಅಡ್ಜಸ್ಟ್ ಆಗೋದಕ್ಕೆ ಕೂಡ ಒಂಚೂರು ಟೈಮ್ ತಗೊಳುತ್ತೆ ಅಂದ್ರೆ ಸುಳ್ಳಲ್ಲ. ಈ ಸಿನಿಮಾದಲ್ಲಿ ಮೋಸ್ಟ್ ಆಫ್ ದ ಆಕ್ಟರ್ಸ್ ಸಿಲ್ವರ್ ಸ್ಕ್ರೀನ್ಗೆ ಹೊಸಬ್ರೆ ಅಂಡ್ ಅವ್ರಗಳ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು. ಶ್ರುತಿ ಚಂದ್ರಶೇಖರ್ ಆಸ್ ಪ್ರಿಯಾ ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣ್ತಾರೆ ಅಂಡ್ ಪರ್ಫಾರ್ಮೆನ್ಸ್ ಕೂಡ ಡೀಸೆಂಟ್ ಆಗಿದೆ. ರಾಮನಾಥ್ ಶಾನ್ಭಾಗ್ ಆಸ್ ಆಯುಷ್ ಕಾಮಿಕಲ್ ಸೀನ್ಸ್ ಮತ್ತು ಕ್ವಿರ್ಕಿನೆಸ್ ಇರುವಂತಹ ಕಾನ್ವರ್ಸೇಷನ್ಸ್ ಅಲ್ಲಿ ಹೈಲೈಟ್ ಆಗ್ತಾರೆ. ಬಟ್ ಎಮೋಷನಲ್ ಸೀನ್ಸ್ ಗಳಲ್ಲಿ ಸ್ವಲ್ಪ ಫ್ಲಾಟ್ ಅಂತ ಅನ್ಸಿದ್ರು. ಇನ್ನು ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಗಳಾದ ರಮೇಶ್ ಭಟ್, ಸುಮನ್, ದೀಪಕ್ ರೈ, ಪಣಜೆ ಪಾತ್ರಗಳಿಗೆ ಬೇಕಿದ್ದ ಜಸ್ಟಿಸ್ ಅನ್ನ ಕೊಟ್ರು. ಬಟ್ ನನಗೆ ಸಿನಿಮಾದಲ್ಲಿ ಬಹಳ ಇಂಪ್ರೆಸ್ ಮಾಡಿದ್ದು ಎರಡು ಪಾತ್ರಗಳು. ಅದರಲ್ಲಿ ಒಂದು ನವೀನ್ ಡಿ ಪಡೀಲ್ ಅವರ ಡಾಕ್ಟರ್ ಶ್ರೀಧರ್ ಪಾತ್ರ. ಹಿ ಹ್ಯಾಸ್ ಎಕ್ಸೆಲ್ಡ್ ಇಟ್. ಆ ಪಾತ್ರದ ಚೌಕಟ್ಟನ್ನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅವರು. ಮತ್ತೊಮ್ಮೆ ಅವರೊಬ್ಬ ಅದ್ಭುತ ಕಲಾವಿದ ಅನ್ನೋದನ್ನ ಈ ಸಿನಿಮಾದಲ್ಲೂ ಪ್ರೂವ್ ಮಾಡಿದ್ದಾರೆ. ಸರ್ಪ್ರೈಸಿಂಗ್ಲಿ ಇಷ್ಟವಾದಂತಹ ಮತ್ತೊಂದು ಪಾತ್ರ ಅಂದ್ರೆ ಅಕ್ಷಯ್ ಕಾರ್ಕಳ ಅವರು ನಟಿಸಿರುವಂತಹ ಇನ್ಸ್ಪೆಕ್ಟರ್ ಶಂಕರ್ ಪಾತ್ರ. ಇಡೀ ಸಿನಿಮಾದ ನರೇಶನ್ ಇವರ ಪರ್ಸ್ಪೆಕ್ಟಿವ್ ಅಲ್ಲೇ ನಡೆಯುತ್ತೆ ಅಂಡ್ ಹೊಸ ನಟ ಆದ್ರೂ ಕೂಡ ಅವರ ಪರ್ಫಾರ್ಮೆನ್ಸ್ ಅಲ್ಲಿ ಮಾಗಿದ ಅಭಿನಯ ಆಯ್ತು. ಟೈಮಿಂಗ್, ಕ್ಯಾರೆಕ್ಟರ್ ಏಸ್ಥೆಟಿಕ್ಸ್, ಕ್ಯಾರೆಕ್ಟರ್ ಬಿಹೇವಿಯರ್ ಅಂಡ್ ವಾಯ್ಸ್ ಮಾಡ್ಯುಲೇಷನ್ ಎಲ್ಲದರಲ್ಲೂ ಹಿ ಹ್ಯಾಸ್ ಸ್ಕೋರ್ಡ್ ವೆಲ್. ಮುಂದೆ ಒಳ್ಳೊಳ್ಳೆ ಅವಕಾಶಗಳು ಅಕ್ಷಯ್ ಅವರ ಪಾಲಾದ್ರೂ ಆಶ್ಚರ್ಯ ಇಲ್ಲ. ನನಗೆ ಈ ಸಿನಿಮಾದಲ್ಲಿ ಸ್ವಲ್ಪ ಕಷ್ಟ ಆಗಿದ್ದು ಸಿನಿಮಾದಲ್ಲಿ ಬಂದಂತಹ ಲವ್ ಟ್ರ್ಯಾಕ್. ಆ ಪ್ರೀತಿ ಹೇಗ್ ಹುಟ್ಟಿತು, ಅದರ ಪರ್ಪಸ್ ಏನು, ಯಾವುದು ಆರ್ಗ್ಯಾನಿಕ್ ಅಂತ ಅನಿಸ್ಲಿಲ್ಲ. ಅಂಡ್ ಆ ರಿಲೇಶನ್ಶಿಪ್ ಶೇಕ್ ಆದಾಗ ಕೂಡ ಅದು ಆಡಿಯನ್ ಆದ ನನಗೆ ಫೀಲ್ ಆಗ್ಲಿಲ್ಲ. ಡೆಫಿನೆಟ್ಲಿ ವಿಚ್ ಕುಡ್ ಹ್ಯಾವ್ ಮೇಡ್ ಬೆಟರ್. ಸಿನಿಮಾದ ಹಾಡುಗಳ ಲಿರಿಕ್ಸ್ ಆಗ್ಲಿ, ಆಯ್ಕೆ ಮಾಡ್ಕೊಂಡಿರುವಂತಹ ಸಿಂಗರ್ಸ್ ಆಗ್ಲಿ ಎಲ್ಲವೂ ಚೆನ್ನಾಗಿತ್ತು. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಡೀಸೆಂಟ್ ಆಗಿದೆ. ಸುನಾದ್ ಗೌತಮ್ ಅವರ ಕೆಲಸ ಚೆನ್ನಾಗಿತ್ತು. ಎಸ್ಪೆಷಲಿ ಇನ್ವೆಸ್ಟಿಗೇಷನ್ ಥೀಮ್ ಮ್ಯೂಸಿಕ್ ನ ಬಿಟ್ಟು ಸಿನಿಮಾದ ಪೂರ್ತಿ ಆವರಿಸ್ಕೊಂಡ್ಬಿಟ್ಟಿತ್ತು ಅಂಡ್ ಅದು ಚೆನ್ನಾಗಿ ವರ್ಕ್ ಆಗಿದೆ. ಆಗ್ಲೇ ಹೇಳಿದಾಗೆ ಸಿನಿಮಾಟೋಗ್ರಫಿಯ ಶಾರ್ಟ್ ಟೇಕಿಂಗ್ಸ್ ಗಳು ಚೆನ್ನಾಗಿದ್ರು ಕ್ವಾಲಿಟಿ ಬೆಟರ್ ಆಗಬೇಕಿತ್ತು. ಕೆಲವು ವೈಡ್ ಶಾರ್ಟ್ಸ್ ಗಳಲ್ಲಿ ಗ್ರೈನ್ಸ್ ಕೂಡ ಕಾಣಿಸ್ತಾ ಇತ್ತು. ಅದು ಆಡಿಯನ್ಸ್ ಎಕ್ಸ್ಪೀರಿಯನ್ಸ್ ನ ಸ್ವಲ್ಪ ಡಿವಿಯೇಟ್ ಮಾಡಿದ್ದು ಸುಳ್ಳಲ್ಲ. ಕ್ಲೈಮ್ಯಾಕ್ಸ್ ಪೋರ್ಷನ್ ನ ಸಸ್ಪೆನ್ಸ್ ಚೆನ್ನಾಗಿದೆ. ಬಟ್ ಕೊನೆಯಲ್ಲಿ ಮಳೆಯಲ್ಲಿ ನಡೆಯುವಂತಹ ಸೀಕ್ವೆನ್ಸ್ ಅಲ್ಲಿ ಲಾಜಿಕಲ್ ಇಶ್ಯೂ ಅನ್ನ ಪಾಯಿಂಟ್ ಔಟ್ ಮಾಡೋ ಹಾಗೆ ಮಾಡಿದ್ದು ಸುಳ್ಳಲ್ಲ. ಸಿನಿಮಾದಲ್ಲಿ ಚೂಸ್ ಮಾಡಿರುವಂತಹ ಜೂನಿಯರ್ ಕಲಾವಿದರ ಕ್ಯಾಸ್ಟಿಂಗ್ ಬೆಟರ್ ಆಗಬೇಕಿತ್ತು. ಆಗ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಇನ್ನೂ ಎನ್ಹಾನ್ಸ್ ಆಗ್ತಿತ್ತು ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು. ಬಟ್ ಇರುವಂತಹ ತುಂಬಾ ಕಾನ್ಸ್ಟೆಂಟ್ ಗಳ ನಡುವೆ ಅರ್ಜುನ್ ಕಾಮತ್ ಆಸ್ ಎ ಡೈರೆಕ್ಟರ್ ಇಲ್ಲಿ ಶೈನ್ ಆಗ್ತಾರೆ ವಿತ್ ಇಸ್ ವಿಟಿನೆಸ್ ಅಂಡ್ ಸ್ಟೋರಿ ಟೆಲ್ಲಿಂಗ್ ಪ್ಯಾಟರ್ನ್. ಇದೊಂದು ಒಳ್ಳೆ ಥ್ರಿಲ್ಲರ್ ಅಟೆಂಪ್ಟ್ ಹೊಸಬ್ರಿಂದ ಅಂತ ಮಾತ್ರ ಖಂಡಿತ ಹೇಳ್ಬೋದು. ಮುಂದೆ ಒಳ್ಳೆ ಸಿನಿಮಾಗಳನ್ನ ಮಾಡುವಂತಹ ಪೊಟೆನ್ಶಿಯಲ್ ಅನ್ನ ಅರ್ಜುನ್ ಈ ಸಿನಿಮಾದ ಮೂಲಕ ಪ್ರೂವ್ ಮಾಡಿದ್ದಾರೆ. ಖಡಕ್ ಆಗಿ ಹೇಳೋದಾದ್ರೆ 2 ಗಂಟೆ 19 ನಿಮಿಷ ಇರುವಂತಹ ಪ್ರತ್ಯರ್ಥ ಸಿನಿಮಾ ಒಂದು ಎಂಗೇಜಿಂಗ್ ವಾಚ್. ಕತೆ ಅಂಡ್ ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ ಫ್ರೆಶ್ ಆಗಿದೆ, ನಿಮ್ಮನ್ನ ಹುಕ್ ಮಾಡುತ್ತೆ. ಟೆಕ್ನಿಕಲಿ ಕೆಲವೊಂದು ಲೋಪದೋಷಗಳಿದ್ರು ಸಿನಿಮಾದ ಕ್ರಾಫ್ಟ್ ಹಾನೆಸ್ಟ್ ಆಗಿದೆ. ಒಂದು ಡೀಸೆಂಟ್ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಅನ್ನ ಈ ಸಿನಿಮಾ ಖಂಡಿತ ಡೆಲಿವರ್ ಮಾಡುತ್ತೆ. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.